ಬೆಂಗಳೂರಲ್ಲಿ 5 ಇವತ್ತು ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಸೊ ಬೆಂಗಳೂರ ವಿಚಾರವಾಗಿ ನಾವು ನೋಡೋದಾದ್ರೆ ಪೇಷಂಟ್ ನಂಬರ್ 290 ಅನಂತಪುರದ 54 ವರ್ಷದ ಮಹಿಳೆ ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡಬೇಕು. ಅಂದ್ರೆ ಇಲ್ಲಿ ಇಲ್ಲ, ಟ್ರಾವೆಲ್ ಹಿಸ್ಟ್ರಿನೇ ಇರಲಿಲ್ಲ ಈ ಮಹಿಳೆಗೆ ಆಕ್ಚುಲ್ ಆಗಿ. ಸೊ ಎಷ್ಟೋ ಜನರಿಗೆ ಈ ಇತ್ತೀಚಿನ ಬೆಳವಣಿಗೆ ಗಮನಿಸಿದಾಗ ಮುಂಚೆ ಎಲ್ಲ ಪಾಸಿಟಿವ್ ಬಂದಾಗ ಫಾರಿನ್ ಇಂದ ಬಂದಿದ್ರು, ಅವ್ರ ಜೊತೆ ಕಾಂಟ್ಯಾಕ್ಟ್ ಬಂದಿದ್ರು, ಸೊ ಈ ತರ ಎಲ್ಲ ನಾವು ನೋಡ್ತಾ ಇದ್ವಿ. ಬಟ್ ಇತ್ತೀಚೆಗೆ ಗಮನಿಸ್ತಾ ಇರೋದು ಟ್ರಾವೆಲ್ ಹಿಸ್ಟ್ರಿನೇ ಇಲ್ಲದಂತ ವ್ಯಕ್ತಿಗಳಿಗೆ ಸೋಂಕು ತಗಲ್ತಾ ಇದೆ. ಈ ಬೆಂಗಳೂರಲ್ಲಿ ಸದ್ಯಕ್ಕೆ ಈ ಮಹಿಳೆಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಪೇಷಂಟ್ ನಂಬರ್ 292 ಇಬ್ಬರಿಗೂ ಕೂಡ ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ. ಪೇಷಂಟ್ ನಂಬರ್ 291 ಮತ್ತೆ 92. ಸೊ ಟೋಟಲ್ ಆಗಿ ಇವತ್ತು ಬೆಂಗಳೂರಲ್ಲಿ 5 ಪಾಸಿಟಿವ್ ಕೇಸ್ಗಳು ರಿಪೋರ್ಟ್ ಆಗಿರೋದು. 290ರಲ್ಲಿ ಅನಂತಪುರದ ಮಹಿಳೆಯವರು ಪಾಪ ಟ್ರಾವೆಲ್ ಹಿಸ್ಟ್ರಿನೇ ಇರಲಿಲ್ಲ. ಸೊ ಇವ್ರಿಗೆ ಹೆಂಗೆ ಸೋಂಕು ತಗುಲ್ತು ಆ ಬಗ್ಗೆ ಈಗ ಐಡೆಂಟಿಫೈ ಮಾಡಬೇಕಾಗುತ್ತೆ, ತಪಾಸಣೆಯನ್ನು ಮಾಡಬೇಕಾಗುತ್ತೆ. ಮತ್ತೆ ಪೇಷಂಟ್ ನಂಬರ್ 291 ಬೆಂಗಳೂರಿನ 34 ವರ್ಷದ ವ್ಯಕ್ತಿ, 292 ಪೇಷಂಟ್ ನಂಬರ್ ಅವರು ಬೆಂಗಳೂರಿನ 43 ವರ್ಷದ ವ್ಯಕ್ತಿ. ಸೊ ಇಬ್ಬರಿಗೂ ಕೂಡ ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ. ಟ್ರಾವೆಲ್ ಹಿಸ್ಟ್ರಿ ಇಲ್ದಲೇ ಇವಾಗ ಹೆಂಗೆ ಈ ಸೋಂಕು ಸ್ಪ್ರೆಡ್ ಆಗಿದೆ, ಇವರಿಗೆ ಹೆಂಗೆ ಅದು ಬಂದು ಅಟ್ಯಾಕ್ ಆಗಿದೆ, ಸೊ ಈ ವಿಚಾರವಾಗಿ ಈಗ ತಪಾಸಣೆ ಮಾಡಬೇಕಾಗುತ್ತೆ. ಮತ್ತೆ ಇದು ಕೂಡ ಒಂದು ಸವಾಲಿನ ಕೆಲಸ. ಇವರಿಂದ ಮತ್ತಾರಿಗಾದ್ರೂ ಸ್ಪ್ರೆಡ್ ಆಗಿದೆಯಾ ಇದನ್ನು ಕೂಡ ಟ್ರ್ಯಾಕ್ ಮಾಡಬೇಕಾಗುತ್ತೆ.